ನಮಸ್ಕಾರ. ವಿ ನ್ಯೂಸ್ಗೆ ಸ್ವಾಗತ. ನಾನು ಶಾಂತ. ಶ್ರೀ ನಜೀರ್ ಅಹಮದ್ ಶೇಖ್, ಗೋಕಾಕ್ ಜಿಲ್ಲಾ ಬೆಳಗಾಂ ಇವರನ್ನು ಕರ್ನಾಟಕ ವಿಧಾನ ಪರಿಷತ್ನ ಮೇಲ್ಮನೆಗೆ ನಾಮಕರಣ ಮಾಡಲು ವಿನಂತಿ. ಕಿತ್ತೂರು ಕರ್ನಾಟಕ, ಬಾಂಬೆ ಕರ್ನಾಟಕದಲ್ಲಿ 8 ಜಿಲ್ಲೆಗಳು ಬರುತ್ತಿದ್ದು, ಇಲ್ಲಿ 20% ಅಲ್ಪಸಂಖ್ಯಾತ ಸಮುದಾಯದವರು ಇರುತ್ತಾರೆ. ಇಲ್ಲಿ ಸ್ವತಂತ್ರ ಬಂದ ನಂತರ ಇಲ್ಲಿಯವರೆಗೂ ಯಾವುದೇ ಅಲ್ಪಸಂಖ್ಯಾತ ಸಮುದಾಯದವರನ್ನು ಕರ್ನಾಟಕದ ವಿಧಾನ ಪರಿಷತ್ನ ಮೇಲ್ಮನೆಗೆ ಹಾಗೂ ರಾಜ್ಯಸಭೆಗೆ ಇದುವರೆಗೂ ಯಾರನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾಮನಿರ್ದೇಶನ ಮಾಡಿರುವುದಿಲ್ಲ. ಆದ ಕಾರಣ ಪ್ರಸ್ತುತ ತಿಂಗಳಿನಲ್ಲಿ ಸರ್ಕಾರದಿಂದ ನಾಮನಿರ್ದೇಶನಗೊಳ್ಳುವ 5 ಸದಸ್ಯರುಗಳಲ್ಲಿ ಅಲ್ಪಸಂಖ್ಯಾತದವರನ್ನು ಕಿತ್ತೂರು ಕರ್ನಾಟಕ, ಬಾಂಬೆ ಕರ್ನಾಟಕದವರನ್ನು ನಾಮನಿರ್ದೇಶನ ಮಾಡಲು ವಿನಂತಿ. ಕಿತ್ತೂರು ಕರ್ನಾಟಕ ಅಲ್ಪಸಂಖ್ಯಾತರಲ್ಲಿ ಪ್ರಭಾವಿ ಅಲ್ಪಸಂಖ್ಯಾತರ ಮುಖಂಡರು ಶ್ರೀ ನಜೀರ್ ಅಹಮದ್ ಶೇಖ್, ಗೋಕಾಕ್ ಜಿಲ್ಲಾ ಬೆಳಗಾಂ. ಇವರ ಅಜ್ಜ ದಿವಂಗತ ಖಾದರ್ ಸಾಬ್ ಶೇಖ್ ಗೋಕಾಕ್ ಇವರು ಸ್ವತಂತ್ರ ಹೋರಾಟಗಾರರು ಹಾಗೂ ಆಗಿನ ಕಣ್ಣೂರ ವಿಧಾನಸಭಾ ಕ್ಷೇತ್ರ ಶಾಸಕರು ಆಗಿರುತ್ತಾರೆ. ಇವರು ಬೆಳಗಾವಿಯಲ್ಲಿ 1924ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ದು, ಆ ವೇಳೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಸ್ವತಂತ್ರ ಹೋರಾಟಗಾರರು ಹಾಗೂ ಪ್ರಥಮ ಪ್ರಧಾನ ಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಹಾಗೂ ಧೀಮಂತ ರಾಜಕೀಯ ಸ್ವಾತಂತ್ರ್ಯ ಹೋರಾಟಗಾರರಾದ ಲೋಕಮಾನ್ಯ ತಿಲಕ್, ಇನ್ನು ಅನೇಕ ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರರು ಭಾಗವಹಿಸಿದ್ದ ಸಂದರ್ಭದಲ್ಲಿ ಇವರು ಈ ಸಮಾವೇಶದ ಸಂಪೂರ್ಣ ಜವಾಬ್ದಾರಿ ಹೊತ್ತು ಕಾರ್ಯಕ್ರಮವನ್ನು ಬಹಳ ಜವಾಬ್ದಾರಿಯುತದಿಂದ ಯಶಸ್ವಿಗೊಳಿಸಿದವರಲ್ಲಿ ಇವರು ಒಬ್ಬರು. ಇಂಥವರ ಮೊಮ್ಮಗ ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದ್ದು ಮತ್ತು ಅಲ್ಪಸಂಖ್ಯಾತರಲ್ಲಿ ಹೆಚ್ಚು ಪ್ರಭಾವ ಹೊಂದಿದ್ದ ವ್ಯಕ್ತಿತ್ವ ಇರುತ್ತವೆ. ಇವರು ಕಳೆದ 14 ವರ್ಷಗಳಿಂದ ಗೋಕಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಾಗೂ ಗೋಕಾಕ್ನ ಅಭಿವೃದ್ಧಿ ಪ್ರಾಧಿಕಾರದ 2 ಸಾರಿ ಅಧ್ಯಕ್ಷರಾಗಿದ್ದು, ಅಲ್ಲದೆ ಗೋಕಾಕ್ನ ನಗರಸಭೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಅಲ್ಲದೆ ಪಕ್ಷವನ್ನು ಸಂಘಟಿಸಿ ಅಧಿಕಾರಕ್ಕೆ ತರಲು ಸಾಕಷ್ಟು ಪರಿಶ್ರಮ ಹಾಕಿದ್ದು ಇರುತ್ತದೆ. ಇವರು ಕರ್ನಾಟಕ ರಾಜ್ಯ ಸದನ ಬೆಳಗಾವಿ ಜಿಲ್ಲೆಯ 2 ಸಾರಿ ಅಧ್ಯಕ್ಷರಾಗಿ ಮತ್ತು ಈಗಲೂ ಇರುತ್ತಾರೆ. ಮತ್ತು ವಿವಿಧ ಸಹಕಾರಿ ಸಂಘಟನೆಗಳ ಮತ್ತು ಶೈಕ್ಷಣಿಕ ರಂಗ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೊಂದಿದ್ದು, ಇವುಗಳ ಅಧ್ಯಕ್ಷರಾಗಿ ಪದಾಧಿಕಾರಿಗಳಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದು ಇರುತ್ತದೆ. ಅಲ್ಲದೆ ಇವರು ಶಿಕ್ಷಣಿಕದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುತ್ತಾರೆ. ಇವರಿಗೆ ರಾಜಕೀಯ ಅಪಾರ ಅನುಭವ ಜೊತೆಗೆ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಜನಮನ್ನಣೆ ಗಳಿಸಿದಂತಹ ವ್ಯಕ್ತಿತ್ವ ಇವರದ್ದು. ಇವರ ನೇತೃತ್ವದಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಪುರಸಭೆ, ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ಅನೇಕ ವ್ಯಕ್ತಿಗಳನ್ನು ಗೆಲ್ಲಿಸಿದ್ದು ಇರುತ್ತದೆ. ಇವರಿಗೆ ಅನೇಕ ಸಾಮಾಜಿಕ, ರಾಜಕೀಯ ಪ್ರಶಸ್ತಿಗಳು ಸಹ ಲಭಿಸಿರುತ್ತವೆ. ಇವರನ್ನು ಮುಂಬರುವ ಪ್ರಸ್ತುತ ತಿಂಗಳುಗಳಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಮೇಲ್ಮನವಿಗೆ ಕಾಂಗ್ರೆಸ್ ಪಕ್ಷದಿಂದ ನಾಮಕರಣ ಮಾಡಿದಲ್ಲಿ ಕಿತ್ತೂರು ಕರ್ನಾಟಕದ ಅಲ್ಪಸಂಖ್ಯಾತರಿಗೆ ಹಾಗೂ ಇನ್ನಿತರ ಸಮಾಜದವರಿಗೆ ಬಹಳ ಅನುಕೂಲವಾಗುತ್ತದೆ. ಏಕೆಂದರೆ ಸದರಿ ಅಲ್ಪಸಂಖ್ಯಾತರು ಸಾಕಷ್ಟು ಈ ಭಾಗದಲ್ಲಿ ಹಿಂದುಳಿದಂತಹ ಜನಾಂಗದವರು ಇರುತ್ತಾರೆ. ಆದ ಕಾರಣ ಇವರ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಅಭಿವೃದ್ಧಿ ಹೊಂದಲು ಬಹಳ ಸಹಾಯವಾಗುತ್ತದೆ. ಇವರು ಅಲ್ಪಸಂಖ್ಯಾತರ ಜೊತೆಗೆ ಅನ್ಯೋನ್ಯ ಸಂಬಂಧವನ್ನು ಹೊಂದಿದ್ದು, ಅಲ್ಲದೆ ಇನ್ನಿತರ ಎಲ್ಲ ಸಮಾಜದ ಬಾಂಧವರು ಜೊತೆಗೆ ಒಳ್ಳೆಯ ಭ್ರಾತೃತ್ವದ ಬಾಂಧವ್ಯವನ್ನು ಹೊಂದಿ ಅವರ ಅಭಿವೃದ್ಧಿ ಕಾರ್ಯದಲ್ಲಿ ಭಾಗವಹಿಸಿ ಅವರ ಮನಸ್ಸನ್ನು ಗೆದ್ದ ಧೀಮಂತ ನಾಯಕರು ಇರುತ್ತಾರೆ. ಅಲ್ಲದೆ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಹಿರಿಯರಿಗೆ ಮನ್ನಣೆ ನೀಡಿ ಈ ಪಕ್ಷವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿ ಅಧಿಕಾರಕ್ಕೆ ತರಲು ಇವರ ಶ್ರಮ ಇರುತ್ತದೆ. ಇವರ ಸಂಘಟನಾ ಚತುರರು ಇದ್ದು ಅವರಿಗೆ ನೀಡಿದ ಯಾವುದೇ ಹುದ್ದೆಯನ್ನು ಸಮರ್ಥಕವಾಗಿ ನಿಭಾಯಿಸಿಕೊಂಡು ಹೋಗುತ್ತಾರೆ. ಇವರನ್ನು ಒಂದು ವೇಳೆ ನಾಮನಿರ್ದೇಶನ ಮಾಡಿದ್ದಲ್ಲಿ
ಇವರಿಂದ ಮುಂಬರುವ ಚುನಾವಣೆಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ತಂದುಕೊಡುವಲ್ಲಿ ಅನುಕೂಲವಾಗುತ್ತದೆ.